ನಮಗೆಲ್ಲ ಹಬ್ಬ ಬಂತು ಅಂತಂದರೆ ಹೊಸ ಬಟ್ಟೆ ತಗೊಳ್ಳೋದೇ ಒಂದು ಸಂಭ್ರಮ. IPL ಹಬ್ಬ, ಅದರಲ್ಲೂ ಕ್ರಿಕೆಟ್ ಹಬ್ಬ ನಮ್ಮ ಭಾರತದಲ್ಲಿ ವರ್ಷ ನಡೆಯುತ್ತೆ. ಈ ವರ್ಷ ನಡೆಯೋ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಳ್ಳಿಲ್ಲ ಅಂದರೆ ಹೆಂಗೆ? ತೊಗೊಂಡಿದ್ದೀವಿ ನೋಡಿ. ಆದರೆ ಈ ಸಲ ಒಂದು ಸ್ಟಾರ್ ಬೇರೆ ಇದೆ, ಎಷ್ಟು ಖುಷಿಯಾಗಬೇಕು, ಸಖತ್ತಲ್ವಾ? ಈ ವರ್ಷವೂ ಹೊಸ ಜರ್ಸಿ ತೊಗೊಂಡು ಈ ವರ್ಷದ IPL ಹಬ್ಬದ ಸೀಸನ್ಗೆ ರೆಡಿಯಾಗಿ ಅದ್ರ ಬಗ್ಗೆ ಆದಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂತ ನಾಳೆ ಮೊದಲನೇ ದಿನದ ಅಥವಾ ಹಬ್ಬದ ಮೊದಲನೇ ದಿನದ ಸಂಭ್ರಮ ನಾಳೆ RCB ವರ್ಸಸ್ SRH. ಈ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡೋಣ ಅಂತ ಇವತ್ತೊಂದು ಪ್ರಿವ್ಯೂ ವಿಡಿಯೋ ಎಷ್ಟೊಂದು ಜನ ಆಗಲೇ ಎಲ್ಲ ಕಡೆ ಮಾಡಿ ಸಿಕ್ಕಾಪಟ್ಟೆ ವೈರಲ್ಲಾಗಿ IPL ಅನ್ನೋದು ಈ ವರ್ಷ ಬೇರೆ ಲೆವೆಲ್ಗೆ ಹೋಗೋ ಥರ ಪರಿಸ್ಥಿತಿಲಿದೆ. ನಾನು ಇವತ್ತು ಕಷ್ಟಪಟ್ಕೊಂಡು ಹೆಂಗೋ ಒಂದು ಟೈಮ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶರತ್. ಆಯಿತು, ಈಗ IPL ಶುರುವಾಗ್ತಾಯಿದೆ ನಾಳೆಯಿಂದ. ಎಲ್ಲ ಕಡೆ ಮೀಮ್ ಬೇರೆ ಬರ್ತಾಯಿತ್ತಲ್ಲ, ಗ್ಯಾಸ್ ಖಾಲಿ ಆಗ್ತಾಯಿದೆ, ಟೆನ್ಷನ್ನು, ಅಲ್ಲೇನೋ ಯುದ್ಧ, ಅದು ಇದು ಎಲ್ಲ ನಡೀತಾಯಿತ್ತು. ದುರಂಧರ್ ಬಂದ್ಬಿಡ್ತು, ಜನರದ್ದೆಲ್ಲರದ್ದು ಡೈವರ್ಷನ್ ಆ ಕಡೆ ಹೊಟ್ಟೋಯ್ತು. ದುರಂಧರ್ ಕಳೀತಾ ಬಂತು, ಇನ್ನೇನು IPL ಶುರುವಾಗುತ್ತೆ, ಇನ್ನೇನು ಯೋಚನೆ ಇಲ್ಲ, ಯುದ್ಧ ಎಲ್ಲ ಮರ್ತೋಗ್ತಾರೆ ಅಂತ ಎಲ್ಲ ಕಡೆ ಮೀಮು ಟ್ರಾಲ್ಸ್ ಬರ್ತಾನೆ ಇತ್ತು. ಒಂದು ಹಂತದಲ್ಲಿ ನಿಜನೇ, IPL ನಾಳೆಯಿಂದ ಶುರುವಾಯಿತು ಅಂತಂದರೆ ಇನ್ನು 2 ತಿಂಗಳು ಆರಾಮಾಗಿ ಸಂಜೆ ಹೊತ್ತಂತೂ ಫುಲ್ಲು ಏನೋ ಒಂದು ಇರುತ್ತೆ. ಭಾರಿ ಖುಷಿಯಾದಂಥ ವಿಚಾರ. ಮುಗಿದ ಮೇಲೆ ಬೇಜಾರಾಗುತ್ತೆ, ಅದಕ್ಕೆ ಶುರುವಾಗೋಕ್ಕೆ ಮುಂಚೆ ಆಗೋ ಖುಷಿನ ಅನುಭವಿಸ್ಬಿಡೋಣ ಫಸ್ಟು. ಸೂಪರ್ ಮಜಾ ಅಂತೂ ಇರುತ್ತೆ ನಾಳೆಯಿಂದ, ಎಕ್ಸೈಟ್ಮೆಂಟು. ಮೊದಲನೇ ವಿಷಯ ಮಾತಾಡಬೇಕು ಅಂದರೆ RCB ಮಾಲೀಕತ್ವ. RCB ಬಗ್ಗೆನೇ ಅಲ್ವಾ ಫಸ್ಟ್ ಮಾತಾಡಬೇಕಾಗಿರೋದು ನಾವು. ನಮಗೆಲ್ಲ ಇಂಟ್ರೆಸ್ಟ್ ಇರೋದೇ ಜಾಸ್ತಿ RCB ಬಗ್ಗೆ. RCB ಮಾಲೀಕತ್ವ ಬದಲಾವಣೆ ಆಯಿತು. ಅಂತೂ ಇಂತೂ ಅದೆಲ್ಲ ಕುಡುಕ್ರ ಗಲಾಟೆ ಎಲ್ಲ ಕುಡಿದು ನಶೆಯಿಂದ ಆಚೆ ಬರೋ ಥರ. ಯಾವಾಗಲೂ ಬರೀ Diageo ಕಂಪ್ನಿ ಅಂತೆ, ಅದು ಪೂರ್ತಿ ಎಲ್ಲ ಲಿಕ್ಕರ್ ಬ್ರ್ಯಾಂಡ್ಗೆ ಎಲ್ಲದಕ್ಕೂ ಫೇಮಸ್ಸು. ಅದಕ್ಕೆ ಮುಂಚೆ ಇದ್ದಿದ್ದು ವಿಜಯ್ ಮಲ್ಯ ಅವರ ಕಿಂಗ್ಫಿಷರು. ಬರೀ ನಮ್ಮ RCB ಯಾಕಪ್ಪ ಇದು, ಆದರೆ ಹೆಸರಲ್ಲಿ ಮಾತ್ರ ರಾಯಲ್ ಚಾಲೆಂಜರ್ಸು, ಅದು ಹಂಗೆ ಇದೆ. ಆದರೆ ಈಗ ಹೊಸ ಮಾಲೀಕತ್ವ ಅಥವಾ ಓನರ್ಶಿಪ್ ಆದಿತ್ಯ ಬಿರ್ಲಾ ಗ್ರೂಪ್ ಇವ್ರ ಕಡೆಗೆ ಬಂದಿದೆ. ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಕೂಡ ಅದರಲ್ಲಿ ಸಹಭಾಗಿತ್ವ. ಜೊತೆಗೆ ಈಗ ಅವರು ಓನರ್ಶಿಪ್ ತೊಗೊಂಡಿದ್ದಾರೆ. ಈಗಲೇ ತಕ್ಷಣ ಓನರ್ಶಿಪ್ ಬದಲಾವಣೆ ಆಗುತ್ತೆ ಅನ್ನೋದಲ್ಲ, ಈ ಸೀಸನಲ್ಲಿ ಹಾಗೆ ಇದ್ರೂ ಇರ್ಬೋದೇನೋ. ಬಟ್ ಎಕ್ಸಿಕ್ಯೂಟ್ ಅಂತೂ ಆಗಿದೆ, ಹೊಸ ಓನರ್ಸ್ ಬಂದಿದ್ದಾರೆ RCB ತಂಡಕ್ಕೆ. ಕುಡುಕ್ರ ಗಲಾಟೆ, ಲಿಕ್ಕರ್ದೆಲ್ಲ ಬ್ರ್ಯಾಂಡ್ಸು ಆಚೆ ಬಂತು. ಇನ್ನೊಂದು, ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ಕೂಡ ಪ್ರಾಯೋಜಕತ್ವ ತೊಗೊಂಡಿದೆಯಂತೆ. ಟಿ ಶರ್ಟು ಜರ್ಸಿ ಮೇಲೆಲ್ಲ ಅವ್ರ ಹೆಸರು ಬರೋಲ್ಲ, ಬಟ್ ಇವ್ರುಗಳೆಲ್ಲ ಪ್ಲೇಯರ್ಸು ನಂದಿನಿ ಬ್ರ್ಯಾಂಡ್ನ ಎಂಡೋರ್ಸ್ ಮಾಡ್ತಾರಂತೆ. ಅದು ಕೂಡ ಒಂದು ಖುಷಿಯಾದ ವಿಚಾರ. ಇದು RCBಯ ಓನರ್ಶಿಪ್ಗೆ ಸಂಬಂಧಪಟ್ಟಂಗೆ. ಇದು ಬಿಟ್ಟರೆ ಇನ್ನೇನಪ್ಪ ಮೇಜರ್ ವಿಷಯ ಅಂತಂದರೆ, ನಾವು ಈ ಸಲ ಚಾಂಪಿಯನ್ಸ್ ಆಗಿಬಿಟ್ಟು ಟೂರ್ನಮೆಂಟ್ ಎಂಟರ್ ಆಗ್ತಾಯಿದ್ದೀವಿ RCB. ಅದರಿಂದ ಎರಡೂ ಇದೆ. ಖುಷಿಯಾದ ವಿಚಾರ ಒಂದು, ಜೊತೆಗೆ ಆದ ಪ್ರೆಷರು, ಅದನ್ನು ರೀಟೈನ್ ಮಾಡಬೇಕು. ಏನೋ ಒಂದು ಸಲ ಅಳಕ್ಬಿಳಕ್ಕಂಥದ್ದಾಗೋಗ್ಬಿಟ್ರು, ಅದೆಲ್ಲ ಭಾರಿ ಮಾತುಗಳು. ಯಾಕಂದರೆ RCB ಕಂಡ್ರೆ ದುಶ್ಮನ್ ಕಹಾ ಹೇ ಅಂದರೆ ಪ್ರಪಂಚದ ತುಂಬ ಹೇ ಅಂತ, ಊರು ತುಂಬ ಹೇ ಅಂತಲ್ಲ, ಎಲ್ಲ ಕಡೆನೂ ಇದ್ದಾರೆ. RCBಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆಯೋ ಅಷ್ಟೇ ಅವ್ರು ನೋಡಿ ಹೊಟ್ಟೆ ಕಿಚ್ಚಿಬಿಡೋವಂಥವ್ರು ಫುಲ್ಲು RCB ಅಂದ್ಬಿಟ್ಟು ಹಂಗೆ ನೋಡೋರು ವಿಪರೀತ ಜನ ಇದ್ದಾರೆ. ಅವ್ರಿಗೆಲ್ಲ ಉತ್ತರ ಕೊಡಲೇಬೇಕಲ್ಲ. ಅದೊಂದು ಸುಮ್ಮನೆ ಎಲ್ಲೋ ಒಂದು ಅಚಾನಕ್ಕಾಗಿ ಗೆದ್ದಿದ್ದಲ್ಲ. ನಾವು ಸಲ ಎಫರ್ಟ್ ಹಾಕಿದ್ದೀವಿ, ಆ ಎಫರ್ಟು ಕನ್ಸಿಸ್ಟೆನ್ಸಿ ಎಲ್ಲ ಹಂಗೆ ಮೇಂಟೈನ್ ಮಾಡ್ಕೊಂಬರ್ಬೇಕು. ಈ ವರ್ಷವೂ ಗೆದ್ದು ತೋರಿಸ್ಬೇಕು, ಅಥವಾ ಗೆಲುವಿನ ಹತ್ತಿರಕ್ಕಾರು ಬರಲೇಬೇಕು. ಕಾಂಪ್ರಮೈಸ್ ಇಲ್ಲವೇ ಎಲ್ಲ, ಒಳ್ಳೆ ಕ್ರಿಕೆಟ್ ಆಡಬೇಕು, ಇದನ್ನು ತೋರಿಸ್ಬೇಕು. ಇದೊಂದು ಪ್ರೆಷರು ಈ ವರ್ಷ ಇದ್ದೇ ಇರುತ್ತೆ. ನನ್ನ ಲೆಕ್ಕದಲ್ಲಿ RCB ಈಗಿರೋ ಪರಿಸ್ಥಿತಿಲಿ ಎಲ್ಲ ವಿಷಯ ತೊಗೊಂಡ್ರೆ ಪ್ಲೇ ಆಫ್ಗಂತೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನನಗೆ ಗೊತ್ತಿರೋ ಹಾಗೆ. ಅನ್ಲೆಸ್ ಏನಾದರೂ ಬದ್ನಸೀಬಿ ಖರಾಬೆ ಅಥವಾ ಬ್ಯಾಡ್ ಲಕ್ಕಿ ಖರಾಬೆ ಅಂತಾರಲ್ಲ, ಹಂಗೇನಾರು ಆಗೋಯ್ತು ಅಂತಂದರೆ ಹೇಳೋಕ್ಕಾಗಲ್ಲ. ಬಟ್ ಈಗಿರೋ ಪರಿಸ್ಥಿತಿಲಿ ಬರಲೇಬೇಕು, ಬರ್ತಾರೆ. ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ, ಬ್ಯಾಲೆನ್ಸ್ಡ್ ಟೀಮ್ ಇದೆ, ಸಮತೋಲನ ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೆ ಬರ್ತಾರೆ ಅಂತ ಒಂದು ಆಶಾಭಾವನೆಯಲ್ಲಿ ಹೋಗೋಣ. ನನ್ನ ಲೆಕ್ಕದಲ್ಲಿ ಅಥವಾ ನನ್ನ ಅಭಿಪ್ರಾಯದಲ್ಲಿ ಬರೋ ಇನ್ನೂ 3 ಟೀಮ್ಗಳು ಯಾವುದ್ಯಾವುದು ಅಂತಂದರೆ MI, PBKS ಹಾಗೂ ಗುಜರಾತ್ ಟೈಟನ್ಸ್ ಬರ್ಬೋದು. MI, PBKS ಸಖತ್ ಸ್ಟ್ರಾಂಗ್ ಇದ್ದಾರೆ. MI ಅಂತೂ ಬೇರೆ ಹಂತದಲ್ಲಿದ್ದಾರೆ, ಸೂಪರ್ ಬ್ಯಾಲೆನ್ಸು. PBKS ಕೂಡ ಹೋದ್ಸಲ ಫೈನಲಿಸ್ಟ್ಸ್ ಬೇರೆ. GT ಬರ್ಬೋದು ಅಂತ ನನ್ನದೊಂದು ಅನಿಸಿಕೆ. ಮಿಡ್ಲ್ ಆರ್ಡ್ರ್ ಸ್ವಲ್ಪ ಡೀಲ ಇದೆ, ಅದು ಬಿಟ್ಟರೆ GT ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಸಖತ್ತಾಗಿದೆ. ಅವ್ರದ್ದು ಎಲ್ಲ ಟೀಮ್ಗಳದ್ದು ಡೈಸೆಕ್ಷನ್ನು, ಟೀಮ್ ಡೆಪ್ತ್ ಅನಾಲಿಸಿಸ್ ಎಲ್ಲ ಮಾಡೋಕ್ಕೆ ನನಗೆ ಅಷ್ಟೊಂದು ಸಮಯ ಸಿಗ್ತಾಯಿಲ್ಲ. ಅವ್ರವ್ರ ಮ್ಯಾಚ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ, ಅದೇ ಒಂಥರ ಆಗೋವಂಥ ವಿಷಯ ಅಂತ ನಾನು ಯೋಚನೆ ಮಾಡಿದೆ. ಇದು ಬಿಟ್ಟರೆ ಡಾರ್ಕ್ ಹಾರ್ಸಸ್ಸು ಅಥವಾ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂದ್ಬಿಟ್ಟು ಬೇರೆ ಬೇರೆ ಟೀಮ್ಗಳು ಇದಾವಲ್ಲಪ್ಪ ನಮ್ಮವರು. CSK ಬರೋಕ್ಕೆ ಅಷ್ಟೊಂದಿಲ್ಲ, ಯಾಕಂದ್ರೆ ಅವ್ರು ಇನ್ನೂ ಟೀಮ್ ಫಾರ್ಮ್ ಮಾಡ್ತಾನೆ ಇದ್ದಾರೆ. ಯಾವ ಹಂತಕ್ಕೆ ಹೋಗಿ ಇನ್ನೂ ಮುಟ್ತಾರೆ ಅನ್ನೋದು ಅದು ಗೊತ್ತಿಲ್ಲ.
ಬಟ್ ಡಿ ಸಿ ಎಸ್ ಆರ್ ಎಚ್ ಬ್ಯಾಟಿಂಗು ಪವರ್ ಹೌಸ್ ಅಂತಾರೆ ನೋಡಿ, ಹಂಗೆ ಎಸ್ ಆರ್ ಎಚ್ಗೂ ಹೇಳೋಕ್ಕಾಗಲ್ಲ. ಅವ್ರುಗಳು ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಬಂದರೆ ನನ್ನ ಲೆಕ್ಕದಲ್ಲಿ ಎಸ್ ಆರ್ ಎಚ್ಚು ಅಥವಾ ಡಿ ಸಿ, ಕೆ ಕೆ ಆರೂ ಡೌಟು, ಕೆ ಕೆ ಆರ್ ಸಿ ಎಸ್ ಕೆ ಸೈಡ್ಗೆ ಅನ್ನೋ ಥರ ಆಗೋಗುತ್ತೆ. ಕೆ ಕೆ ಆರು ಯಾಕಂದರೆ ಅವರೇನು ಪೂರ್ತಿ ಎಲ್ಲ ಹಾಸ್ಪಿಟ್ಲಲ್ಲಿರೋ ಟೀಮು ಅನ್ನೋ ಥರ ಆಗೋಗ್ಬಿಟ್ಟಿದ್ದಾರೆ ಅವರು, ಎಲ್ಲರಿಗೂ ಇಂಜುರಿ. ಸೊ ಡಿ ಸಿ ಎಸ್ ಆರ್ ಎಚ್ನ ಒಂದು ಹಂತದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಡೀ ಸೀರೀಸಲ್ಲಿ. ಅದು ಬಿಟ್ಟರೆ ನಾನು ಹೇಳಿದ 4 ಟೀಮು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಐ ಪಿ ಎಲ್ನಲ್ಲಿ. ಈಗ ಮುಂದೆ ಮಾತಾಡ್ಕೊಂಬರೋಣ ಆರ್ ಸಿ ಬಿ. ನಮ್ಮ ಆರ್ ಸಿ ಬಿಯಲ್ಲಿರೋ ಸ್ಟ್ರೆಂತ್ ಅಥವಾ ಪಾಸಿಟಿವ್ಸ್ ಏನೇನಿರಬೇಕು, ಏನೇನಿದೆ ಈ ವರ್ಷ ನೋಡೋಕ್ಕೆ ಹೋದರೆ, ಕಾನ್ಫಿಡೆನ್ಸು, ಗೆದ್ದಿರೋ ಕಾನ್ಫಿಡೆನ್ಸು, ಟೈಟಲ್ ಹೋಲ್ಡರ್ಸು, ಚಾಂಪಿಯನ್ಸು ಅನ್ನೋ ಒಂದು ಹಿರಿಮೆ, ಹೆಮ್ಮೆ ಎಲ್ಲನೂ ಇಟ್ಕೊಂಡು ನಾವು ಟೂರ್ನಮೆಂಟ್ಗೆ ಹೋಗ್ತಾಯಿದ್ದೀವಿ. ಇದು ಒಂದು. ಜೊತೆಗೆ ಒಂದು ತಂಡವಾಗಿ ಸೂಪರಾಗಿ ಕಾಣಿಸ್ತಾ ಇದ್ದಾರೆ, ಅದಂತೂ ಭಾರಿ ಖುಷಿ. ಆ್ಯಂಡ್ ಗೆಲುವಿನ ಹಸಿವು ಇನ್ನೂ ಇದೆ. ಅದು ಎಲ್ಲ ಪ್ರಾಕ್ಟೀಸ್ ಗೇಮ್ಸು ಎಲ್ಲ ಆಡಿದ್ರು, 1-2 ಗೇಮು. ವಿರಾಟ್ 11 ಮತ್ತು ಇನ್ನೊಂದೇನೋ ರಜತ್ 11 ಅಂತನ ಏನೋ ಆಡಿದ್ರು. ಆ ಮ್ಯಾಚು ಅವೆಲ್ಲ ಭಾಳ ಚೆನ್ನಾಗಿ ಆಡಿದ್ರು. ಇನ್ನೂ ಆ ಗೆಲುವಿನ ಒಂದು ಹಸಿವು, ಹಂಗರ್ ಅಂತಾರಲ್ಲ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಟೀಮಾಗಿ ಸೂಪರಾಗಿದೆ, ಅದೊಂದು ಭಾರಿ ಒಂದು ಖುಷಿಯಾದಂಥ ವಿಚಾರ. ಅದು ಬಿಟ್ಟರೆ ಬ್ಯಾಟಿಂಗ್ ಫುಲ್ಲು ಸಾರ್ಟೆಡ್ಡು, ಏನೂ ಆ ಕಡೆ ಈ ಕಡೆ ಅಲ್ಲಾಡೋಂಗಿಲ್ಲ, ಸೂಪರಾಗಿದ್ದಾರೆ. ಆ್ಯಂಡ್ ಬ್ಯಾಲೆನ್ಸ್ ಆಗಲೇ ಹೇಳಿದಾಗೆ ಸಮತೋಲನ ತುಂಬ ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಇದ್ರ ಜೊತೆಗೆ ಹೇಳೋದೇ ಬೇಡ, ಅಣ್ಣ ಫ್ಯಾಕ್ಟರ್, ಕೊಹ್ಲಿ ಫ್ಯಾಕ್ಟರ್, ವಿರಾಟ್ ಕೊಹ್ಲಿ ಫ್ಯಾಕ್ಟ್ರ್ ಇದ್ದೇ ಇರುತ್ತೆ. ಯಾಕಂದರೆ ಅದೊಂದು ಎಡ್ಜ್ ಎಲಿಮೆಂಟ್ ಅಂತಲೇ ಹೇಳಬೇಕು. ಯಾಕಂದರೆ ಕೊಹ್ಲಿ ಫ್ಯಾಕ್ಟರ್ ಇಟ್ ವಿಲ್ ಆಲ್ವೇಸ್ ಬ್ರಿಂಗ್ ಎನರ್ಜಿ. ಅದೊಂದು ಬೇರೆ ಥರದ ಒಂದು ಶಕ್ತಿನೇ ತಂದುಕೊಡುತ್ತೆ ತಂಡಕ್ಕಾಗಲಿ ಅಥವಾ ಟೀಮ್ ಮ್ಯಾನೇಜ್ಮೆಂಟ್ಗಾಗಲಿ, ಎಲ್ಲರಿಗೂ ಅಷ್ಟೇ. ಕೊಹ್ಲಿ ಇದ್ದಾರೆ ಅಂದರೆ ಅದೊಂದು ಬೇರೆ ಅಂತ ಆರ್ ಸಿ ಬಿನಲ್ಲಿರೋದು ಅದೃಷ್ಟ. ಇದು ಬಿಟ್ಟರೆ ಬೌಲಿಂಗ್ ಮತ್ತು ಫೀಲ್ಡಿಂಗು, ಟೀಮ್ ಬ್ಯಾಲೆನ್ಸಲ್ಲಿ ಆಗಲೇ ಹೇಳ್ದಂಗೆ ಎಲ್ಲ ಚೆನ್ನಾಗೇ ಇದೆ. ಬೌಲಿಂಗ್ ಕೂಡ ಒಂದು ಹಂತಕ್ಕೆ ಚೆನ್ನಾಗೇ ಇದೆ, ಬಟ್ ಅವತ್ತಿನ ದಿನ ಕ್ಲಿಕ್ ಆಗಬೇಕು, ಇದು ತುಂಬ ಇಂಪಾರ್ಟೆಂಟು. ಹೊಡೆಸ್ಕೊಂಡಿರೋದು ಬೇಕಾದಷ್ಟು ನಿದರ್ಶನಗಳನ್ನು ನೋಡ್ಬಿಟ್ಟಿದ್ದೀವಿ. ಆ್ಯಂಡ್ ಈ ವರ್ಷ ನಮಗೆ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದಂಥ ನಮ್ಮ ದಯಾಳು, ಯಶ್ ದಯಾಳು ಮೋಸ್ಟ್ಲಿ ಆಡೋದು ಡೌಟು. ಯಾಕಂದರೆ ಅವರು ಯಾಕೋ ಬೇರೆ ಪರಿಸ್ಥಿತಿಲಿದ್ದಾರೆ, ಅವರ ಖಾಸಗಿ ವಿಷಯಗಳು ಎಲ್ಲ ಎಲ್ಲೆಲ್ಲೋ ಹಂತಕ್ಕೆ ಹೋಗ್ಬಿಟ್ಟಿದೆ. ಆಡೋದೇ ಡೌಟು, ಎಲ್ಲೂ ಕಾಣಿಸ್ತಾನೂ ಇಲ್ಲ, ಅವ್ರನ್ನ ಎಲ್ಲೂ ಮುಂದಕ್ಕೆ ಮುನ್ನೆಲೆಗೆ ತರ್ತಾನೂ ಇಲ್ಲ. ಸೊ ಯಶ್ ದಯಾಳ್ ಆಡೋದು ಡೌಟು. ಆಮೇಲೆ ಫಸ್ಟ್ ಗೇಮು 2 ಗೇಮ್ ಮೋಸ್ಟ್ ಪ್ರಾಬಬ್ಲಿ ಜೋಶ್ ಹೇಸಲ್ವುಡ್ ಕೂಡ ಆಡಲ್ಲ. ಯಾಕಂದರೆ ಜೋಶ್ ಹೇಸಲ್ವುಡ್ ನಮಗೆ ತುಂಬ ಇಂಪಾರ್ಟೆಂಟ್ ಬೌಲರು. ಬಂದಿದ್ದಾರೆ, ಅವ್ರಿಗೆ ಟೀಮ್ ಸೇರ್ಕೊಂಡಿದ್ದಾರೆ, ಮೊನ್ನೆ ಕ್ಲಿಯರೆನ್ಸ್ ಎಲ್ಲ ತೊಗೊಂಡ್ರಂಥ ಆಸ್ಟ್ರೇಲಿಯನ್ ಪ್ಲೇಯರ್ಸು ಬಂದಿದ್ದಾರೆ. ಬಟ್ ಫಸ್ಟ್ 2 ಮ್ಯಾಚ್ ಆಡಲ್ಲ. ಅದು ಬಿಟ್ಟರೆ ತುಂಬ ನಮ್ಮದು ಲೀಥಲ್ ಬೌಲಿಂಗ್ ಅಟ್ಯಾಕ್ ಅನ್ನೋದೆಲ್ಲ ನಾನು ಹೋದ ಸೀಸನಲ್ಲೂ ಹೇಳ್ತಾ ಇದ್ದೆ. ಒಂಥರ ಎಕ್ಸ್ ಫ್ಯಾಕ್ಟರ್ ತರುವಂಥ ಮಿಸ್ಟ್ರಿ ಸ್ಪಿನ್ನರ್ಸು, ಈ ವರುಣ್ ಚಕ್ರವರ್ತಿ ಇವ್ರುಗಳೆಲ್ಲ ಇದ್ದಾರಲ್ಲ, ಕುಲ್ದೀಪ್ ಏನು ಅಷ್ಟೊಂದು ಫಾರ್ಮಲ್ಲಿಲ್ಲ ಪಾಪ, ನೋಡೋಣ. ಆ ಥರ ಒಂಥರ ನಮ್ಮ ಇವರು ಇದ್ದಾರಲ್ಲ ಅಫ್ಘಾನಿಸ್ತಾನ್ ಸ್ಪಿನ್ನರು ರಶೀದ್ ಖಾನು, ಈ ಥರದವ್ರು ಯಾರೂ ನಮಗೆ ಇಲ್ಲ. ಎಲ್ಲ ಥರನೂ ಕವರ್ ಮಾಡೋಕ್ಕಾಗಲ್ಲ, ಬಟ್ ಇರೋದ್ರಲ್ಲಿ ಸುಯಶ್ ಶರ್ಮಾ ಪಾಪ ಕಷ್ಟಪಟ್ಟು ಚೆನ್ನಾಗೇ ಮಾಡ್ತಾರೆ. ನೋಡೋದು ಈ ವರ್ಷ ಹೇಗಾಗುತ್ತೆ ಅನ್ನೋದು. ಬೌಲಿಂಗ್ ಇಲ್ಲಿಗೆ ಬರುತ್ತೆ. ಚಾಲೆಂಜಸ್ ಇನ್ನೇನೇನಿದೆ ನಮಗೆ ಆರ್ ಸಿ ಬಿಗೆ ಅಂತ ಲಿಸ್ಟ್ ಮಾಡ್ಕೊಂಬಂದರೆ ಅದು 1-2-3 ಪಾಯಿಂಟ್ ಬರ್ಕೊಂಡೆ. ಮೇಜರ್ ಪಾಯಿಂಟ್ ನನಗೆ ಯಾವಾಗಲೂ ಕಾಡೋದೇನು ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಫ್ಯಾಕ್ಟ್ರು, KSCA ಫ್ಯಾಕ್ಟರ್ ಅಂತಾರಲ್ಲ. ಹೋಮ್ ಗೇಮ್ಸ್ ಯಾವಾಗಲೂ ತಲೆನೋವೇ ನಮಗೆ. ಈ ಸಲ 5 ಗೇಮ್ ಆಡಲೇಬೇಕು. 2 ಗೇಮ್ ರಾಯ್ಪುರ್ ಅಂತ ಹಾಕ್ಕೊಂಡಿದ್ದಾರೆ. ಈ 5 ಗೇಮ್ನು ಹೇಗೆ ಗೆಲ್ತಾರೆ, ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜು ನನಗೆ ಗೊತ್ತಿರೋಂಗೆ. ಯಾವಾಗಲೂ ಅಲ್ಲಿ ಸೋಲೋ ಅಂತ ಪ್ರಾಬಬಿಲಿಟಿನೇ ಜಾಸ್ತಿ. ಅದರಲ್ಲೂ ಒಳ್ಳೊಳ್ಳೆ ಗೇಮ್ಗಳನ್ನು ಇಲ್ಲಿ ಹಾಕೊಂಬಿಟ್ಟು ಮುಂಬೈದು ಒಂದಿದೆ ಅನಿಸುತ್ತೆ. ಅಪ್ಪ ರಾಮ, ಏನು ಮಾಡ್ತಾರೋ ಏನು ಕತೆನೋ, ಅಥವಾ ಮುಂಬೈಲೇ ಐ ಡೋಂಟ್ ನೋ, ಸರಿ ಇನ್ನೂ ಸ್ಕೆಡ್ಯೂಲ್ ನೋಡಿಲ್ಲ. ನೆನ್ನೆ 2ನೇ ಸೆಕೆಂಡ್ ಸ್ಕೆಡ್ಯೂಲೂ ಬಿಟ್ಟರು ಎಲ್ಲ ಅಂಟಿಲ್ ಫೈನಲ್ಸು, May 31 ಫೈನಲ್ಸ್ ಆಡೋದು. ಆ್ಯಂಡ್ ಜೊತೆಗೆ ನಮಗೆ ಪ್ಲೇ ಆಫು ಒಂದು ಮ್ಯಾಚು ಮತ್ತು ಫೈನಲ್ಸು ಒಂದು ಮ್ಯಾಚು ಎಲ್ಲ ಅಲ್ಲಿವರೆಗೂ ತಲುಪಿದ್ವಿ ಅಂತಂದರೆ ಬೆಂಗಳೂರಲ್ಲೇ ಆಡಬೇಕು. ಅದು ಬೇರೆ ಬೆಂಗಳೂರು ಫ್ಯಾಕ್ಟ್ರು ಎಲ್ಲ ನಮ್ಮ ಸಪೋರ್ಟು ಎಲ್ಲ 12th ಮ್ಯಾನ್ ಆರ್ಮಿ ಅವೆಲ್ಲನೂ ಇರುತ್ತೆ. ಬಟ್ ನಮ್ಗೆ ಅದನ್ನು ಹೊಡೆಸ್ಕೊಂಡು ಅಭ್ಯಾಸ ಇಲ್ಲಿ, ಅದೊಂದು ಭಯ, ಇದೊಂದು ಚಾಲೆಂಜು. ಅದು ಬಿಟ್ಟರೆ ಪ್ರೆಷರ್ ರಿಟೈನ್ ಮಾಡಿಕೊಂಡು ಚಾಂಪಿಯನ್ಶಿಪ್ನ ವಿನ್ ಆಗಲೇಬೇಕು. ಒಂದೊಂದು ಮ್ಯಾಚ್ ಸೋತ್ರೂ ಎಲ್ಲರ ಕೆಂಗಣ್ಣು ಹಂಗೆ ಇರುತ್ತೆ. ಎಲ್ಲ ನಮ್ಮನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೈತೀವಿ. ಎಲ್ಲ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ ಅವ್ರಿಗೆ. ಈ ಪ್ರೆಷರ್ನ ಹೇಗೆ ಆ ಹಂತದಲ್ಲೆಲ್ಲ ಹ್ಯಾಂಡ್ಲ್ ಮಾಡೋದು ಕಲ್ತ್ಬಿಟ್ಟಿರ್ತಾರೆ, ಎಲ್ಲನೂ ಮೆಚೂರ್ಡಾಗಿ ಆಡ್ತಾರೆ. ಬಟ್ ಅಂದ್ರೂ ತೋರಿಸ್ಕೊಳ್ದೇ ಇದ್ರೂ ಪ್ರೆಷರ್ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಬ್ಯಾಟಿಂಗಲ್ಲಿ ನಮ್ಮ ಕ್ಯಾಪ್ಟನ್ನ ಫಾರ್ಮು ಸದ್ಯದ ಪರಿಸ್ಥಿತಿಯಲ್ಲಿ ಡೊಮೆಸ್ಟಿಕ್ಕಲ್ಲಾಗಲಿ ಈಗ T20ಗಳಲ್ಲಿ ರಜತ್ ಪತಿದಾರ್ ಹೆಚ್ಚಿಗೆ ಚೆನ್ನಾಗಿ ಆಡಿಲ್ಲ. ಆ್ಯಂಡ್ ಆಲ್ಸೋ
ಫಿಲ್ ಸಾಲ್ಟ್ದು ಫಾರ್ಮ್ ನಮಗೆ ಸಖತ್ ಕ್ರೂಷಿಯಲ್ ಓಪನರು. ಇಬ್ಬರೂ ಫಾರ್ಮಲ್ಲಿಲ್ಲ. ಟಿಮ್ ಡೇವಿಡ್ ಕೂಡ ಒಂದು ಓಕೆ ಫಾರ್ಮಲ್ಲೇ ಇರೋದು. ಇವ್ರು 3 ಜನನೂ ಫಾರ್ಮಿಗೆ ಬರಬೇಕು, ಇಲ್ಲ ಅಂತಂದರೆ ಮಿಡ್ಲ್ ಆರ್ಡ್ರು ಓಡಿಸ್ಕೊಳ್ಳೋ ಎಲ್ಲ ಸಾಧ್ಯತೆ ಇರುತ್ತೆ. ಆದರೆ ರಜತ್ ಮತ್ತು ಟಿಮ್ಮು ಮೊನ್ನೆ ಪ್ರಾಕ್ಟೀಸ್ ಗೇಮ್ಸಲ್ಲೆಲ್ಲ ಚೆನ್ನಾಗಿ ಆಡಿದ್ರು. ಸೊ ಫಾರ್ಮಿಗೆ ಬರ್ತಾಯಿದ್ದಾರೆ, ದೇ ಆರ್ ಗೆಟ್ಟಿಂಗ್ ದೇರ್ ರಿದಮ್ ಅಂತ ಕೇಳ್ಪಟ್ವಿ, ನೋಡಿದ್ವಿ. ಬೇಗ ಬಂದರೆ ಸಂತೋಷ. ಇನ್ನೂ ಸಾಲ್ಟ್ ಮಾದರೆ ಫಾರ್ಮಿಗೆ ಬಂದಿಲ್ಲ. ಆಮೇಲೆ ಬೌಲಿಂಗಲ್ಲಿ ಅದೇ ಆಗಲೇ ಹೇಳಿದಾಗೆ ಎಷ್ಟು ದಯಗಳು ಆಡದೇ ಇರೋದ್ರಿಂದ ಮಂಗೇಶ್ ಯಾದವ್ ಈ ಮನುಷ್ಯನ 5.5 ಕೋಟಿನೋ ಏನೋ ತೊಗೊಂಡಿದ್ದಾರೆ, 5 ಕೋಟಿಗೋ ಏನೋ ಕೊಟ್ಟು ಸಿಕ್ಕಾಪಟ್ಟೆ ಭರವಸೆ ಮೂಡಿಸಿರೋಂಥ ವ್ಯಕ್ತಿ. ಆಡಿಸ್ತಾರೆ ಅಂತ ಬ್ಯಾಟಿಂಗ್ ಕೂಡ ಆಡ್ತಾರೆ ಅನ್ನೋದು ಎಲ್ಲ ಕಡೆ ಕೇಳಿದ್ವಿ. ಸೊ ಬ್ಯಾಟಿಂಗು ಕೊನೆಯಲ್ಲಿ ಬಂದ್ಬಿಟ್ಟು ಸರಿಯಾಗಿ ಡಮಾಲ್ ಡಿಮಿಲ್ ಅಂತ ಒಂದು 2-3 ಸಿಕ್ಸ್ ಹೊಡೆದ್ರೆ ಅದು ಒಂದು ಅದೃಷ್ಟ. ಜೊತೆಗೆ ಒಳ್ಳೆ ರೀಪ್ಲೇಸ್ಮೆಂಟ್ ಫಾರ್ ಯಶ್ ದಯಾಳ್ ಮಂಗೇಶ್ ಯಾದವ್ನ ಆಡಿಸ್ತಾರೆ ಅನ್ನೋದೆಲ್ಲ ಕೇಳಿದ್ವಿ. ನೋಡೋಣ. ಆದರೆ ಹೊಸಬ್ರವ್ರು ಇನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋದು, ಈ ಮಟ್ಟದಲ್ಲಿ ಆಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋದು ನಮಗೆ ಚಾಲೆಂಜ್ ಆಗ್ಬೋದು. ಮಂಗೇಶ್ ಮತ್ತು ರಸಿಕ್ ಸಲಾಮ್ದಾರ್ ಹೋದ ಸಲನೂ ಆಡಿದ್ರು 1-2 ಗೇಮು, ಬಟ್ ಈ ವರ್ಷವೂ ಆಡ್ತಾರೆ. ಯಾಕಂತಂದರೆ ಹೇಳೋಕ್ಕಾಗಲ್ಲ, ಆಲ್ ಬೌಲಿಂಗ್ ಅಟ್ಯಾಕ್ ಅಂತ ಹೋದರೆ ರಸಿಕ್ ಸಲಾಮ್ದಾರ್ ಆಡ್ತಾರೆ, ಇಲ್ಲ ಫಾರಿನ್ ಬೌಲರ್ ಒಬ್ಬರನ್ನ ಡಫಿನ್ ಫಸ್ಟ್ ಆಡಿಸಿ, ನಂಗೆ ಗೊತ್ತಿರೋಂಗೆ ಡಫಿನ್ ಆಡಿಸ್ಬಿಡ್ತಾರೆ. ಯಾಕಂದರೆ 1-to-1 ರೀಪ್ಲೇಸ್ಮೆಂಟು ಜಾಶ್ ಹೇಸಲ್ವುಡ್ ಬಂದಾಗ ಆ ಸ್ಪಾಟ್ಗೆ ಈಸಿಯಾಗಿ ವೇಕೆಂಟ್ ಪೊಸಿಷನ್ ಸಿಗುತ್ತೆ, ಡಫಿನ್ ಆಡಿಸ್ಕೋತಾರೆ. ಪ್ಲೇಯಿಂಗ್ 11 ಬಗ್ಗೆ ಈಗ ಮಾತಾಡೋಣ. ನನ್ನ ಲೆಕ್ಕದಲ್ಲಿ ಅಥವಾ ನನ್ನ ದೃಷ್ಟಿಕೋನದಲ್ಲಿ ಪ್ಲೇಯಿಂಗ್ 11ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಧೈರ್ಯವಾಗಿ ಒಂದಷ್ಟು ಡಿಸಿಷನ್ ಫಸ್ಟೇ ತೊಗೊಂಡ್ರೆ ಕೊನೆ ಹಂತದಲ್ಲಿ ಬಂದು ಟೆನ್ಷನ್ ಹಾಕ್ಕೊಂಡು ಚೇಂಜಸ್ ಮಾಡಬೇಕು ಆ ಥರದ್ದೆಲ್ಲ ಇರಲ್ಲ. ಈ ಕಾರಣಕ್ಕೆ ಸಾಲ್ಟ್ನ ಫಾರ್ಮಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಕೂಡಿಸ್ಬಿಟ್ಟೇ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಗೇಮಿಂದನೇ ಅವ್ರನ್ನ ಕೂಡಿಸಿ ನೀನು ಪರವಾಗಿಲ್ಲ ಇರಪ್ಪ ಅಂತೇಳಿ ಬೆತ್ತಲ್ನ ಆಡಿಸ್ಲೇಬೇಕು. ಯಾಕಂದರೆ ಬೆತ್ತಲ್ ರೆಡ್ ಹಾಟ್ ಫಾರ್ಮ್ ಏನು ಆಡಿದ್ದು ನೋಡಿದ್ರಲ್ಲ ವರ್ಲ್ಡ್ ಕಪ್ಪಲ್ಲೇ. ಆ ಮನುಷ್ಯನ ಕೂರ್ಸೋದು ಮೂರ್ಖತನ ಆಗೋಗುತ್ತೆ ನನ್ನ ಲೆಕ್ಕದಲ್ಲಿ. ಆ್ಯಂಡ್ ಆಲ್ಸೋ ಬೆತ್ತಲ್ ಬರೋದ್ರಿಂದ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಬರುತ್ತೆ. ಓಪನಿಂಗು ಕೊಹ್ಲಿ ಜೊತೆ ಓಪನ್ ಮಾಡಿಕೊಳ್ಳಿ. ಕೊಹ್ಲಿ ಬೆತ್ತಲ್ ಓಪನ್ ಮಾಡಬೇಕು. ನಂಬರ್ 3 DDP ದೇವದತ್ ಪಡಿಕಲ್ಲು ಸಖತ್ ಫಾರ್ಮಲ್ಲಿ ಇದ್ದಾರೆ ಆ ಮನುಷ್ಯ. ಆದರೆ ಫಾರ್ಮಲ್ಲಿ ಇರೋದು ಎಷ್ಟು ಫಾಸ್ಟಾಗಿ ಫಾರ್ಮಲ್ಲಿ ಇರ್ತಾರೆ ಅಷ್ಟೇ ಫಾಸ್ಟಾಗಿ ಫಾರ್ಮಿಂದ ಆಚೆ ಬಂದುಬಿಡ್ತಾರೆ, ಅದೊಂದು ಭಯ. ಆ ಮನುಷ್ಯಂಗೆ ಬ್ಯಾಕಪ್ ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಇದ್ದಾರೆ, ಅದೃಷ್ಟ. ವೆಂಕಟೇಶ್ ಅಯ್ಯರ್ನ ಫಸ್ಟಿಂದನೇ ಆಡಿಸ್ಬೇಕಾ? ಆಡ್ಸೋಕ್ಕೆ ಜಾಗ ಇಲ್ಲ, ಆಡ್ಸೋಕ್ಕಾಗಲ್ಲ. ಏನಪ್ಪ 7 ಕೋಟಿ ಎಲ್ಲ ಕೊಟ್ಟು ತೊಗೊಂಡ್ವಿ, ಏನೂ ಮಾಡೋಕ್ಕಾಗಲ್ಲ. ಬ್ಯಾಕಪ್ ಬೇಕು. ಆ ಮನುಷ್ಯ ಇದ್ದರೆ ಒಂದು ಧೈರ್ಯ ಭರವಸೆ ಇರುತ್ತೆ. ಯಾರಿಗಾರು ಇಂಜುರಿ ಅಥವಾ ಈ ಥರ ಔಟ್ ಆಫ್ ಫಾರ್ಮ್ ಹೋಗ್ಬಿಟ್ರೆ ಏನು ಹೊಡಿತಾ ಇಲ್ಲ ಅಂತನೋ ಪರಿಸ್ಥಿತಿಲಿ ಯಾವತ್ತೇ ಬೇಕಿದ್ರೂ ಬಂದ್ಬಿಟ್ಟು ಜಂಪ್ ಸ್ಟಾರ್ಟ್ ಅಂತ, ಹಿಂಗೆ ಕಾರ್ಗೆ ಜಂಪ್ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ಥರ ಜಂಪ್ ಸ್ಟಾರ್ಟ್ ಮಾಡೋವಂಥ ಆಟಗಾರ ವೆಂಕಟೇಶ್ ಅಯ್ಯರು. ಕೊಟ್ಟಿರೋದ್ರಲ್ಲಿ ಏನು ಮೋಸ ಇಲ್ಲ, ಇರಲಿ. ಆದರೆ DDP ನಂಬರ್ 3 ಆಡ್ತಾರೆ. ನಂಬರ್ 4 ನಮ್ಮ ಕ್ಯಾಪ್ಟನ್ನು ರಜತ್ ಪತಿದಾರು. 5 ಟಿಮ್ ಡೇವಿಡ್ಡು, 6 ಜಿತೇಶ್ ಶರ್ಮಾ. ಇವ್ರನ್ನೇನು ಚೇಂಜ್ ಮಾಡೋಗಿಲ್ಲ. ಇದಾದಮೇಲೆ ನೆಕ್ಸ್ಟ್ ಬರೋದು ಶೆಫರ್ಡು. ರೊಮಾರಿಯೋ ಶೆಫರ್ಡ್ನ ಆಡಿಸ್ಲೇಬೇಕು. ಯಾಕಂದ್ರೆ ಅಲ್ಲಿವರೆಗೂ ನಮ್ಮ ಹತ್ರ ಬೌಲಿಂಗೇ ಇಲ್ಲ. ನೀವು ಅಷ್ಟೊತ್ತು ಮಾತಾಡಿದ್ದು ರೊಮಾರಿಯೋ ಶೆಫರ್ಡ್ ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಬೌಲಿಂಗ್ ಆಪ್ಷನ್ನು 2 ಓವರ್ 1 ಓವರ್ ಅಲ್ಲಿ ಇಲ್ಲಿ ಹಾಕ್ಸ್ಕೊಬೋದು. ಸರಿಯಾಗಿ ಮಾಡಿದ್ರು ಅಂದರೆ 4 ಓವರು ಹಾಕ್ಸ್ಕೊಂಬಿಡ್ಬೋದು. ಆ್ಯಂಡ್ ಒಳ್ಳೆ ಹಿಟ್ಟರು ಗೊತ್ತಲ್ಲ. ಅದಾದಮೇಲೆ ಕೃಣಾಲ್ ಪಾಂಡ್ಯ ಅವ್ರ ಬ್ಯಾಟಿಂಗಲ್ಲೂ ಸರಿಯಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲ ತೊಗೊಂಡಿರೋದು, ಪ್ಲೇಯರ್ ಆಫ್ ದ ಮ್ಯಾಚು. ಅದಾದಮೇಲೆ ಬೌಲಿಂಗ್ ಕೇಳಲೇಬೇಡಿ, ಸೂಪರ್ ಸ್ಮಾರ್ಟ್ ಬೌಲರು. ಫೀಲ್ಡಿಂಗು ಅಷ್ಟೇ ನೆಕ್ಸ್ಟ್ ಲೆವೆಲ್ಲು. ಅದಾದಮೇಲೆ ಯಶ್ ದಯಾಳ್ ಆಡಬೇಕಾಗಿತ್ತು, ಆದರೆ ಮಂಗೇಶ್ ಯಾದವ್ ಬ್ಯಾಟಿಂಗ್ ಆಡ್ತಾರೆ. ಆ್ಯಂಡ್ ಯಶ್ ದಯಾಳ್ ಆಡೋಕ್ಕಾಗ್ತಾಯಿಲ್ಲ ಕಾರಣಕ್ಕೆ ಮಂಗೇಶ್ ಯಾದವ್ನ ಆಡಿಸ್ಬಿಡ್ಬೇಕು. ಫಸ್ಟಿಂದನೇ ಅವ್ರಿಗೆ ಗ್ರೂಮ್ ಮಾಡಿ, ನೀನು ಆಡುಗರು, ತಲೆ ಕೆಡಿಸ್ಕೋಬೇಡ, ಒಂದಷ್ಟು ಹೊಡಿತಾರೆ ಫಸ್ಟು ನೀನು ಬೌಲಿಂಗ್ ಮಾಡಿದಾಗ, ಬಟ್ ಯು ಲರ್ನ್ ಫ್ರಮ್ ಇಟ್ ಅಂತ ಆಡಿಸಿದ್ರೆ ವೈಡ್ ಆರ್ಕರ್ಸು ಇವೆಲ್ಲ ಚೆನ್ನಾಗಿ ಆಗ್ತಾರಂತೆ ಎಲ್ಲ ಕೇಳಿರೋದು. ಮಂಗೇಶ್ ಯಾದವ್ನ ಆಡಿಸ್ಬೋದು. ಯಾಕಂದರೆ ಅಷ್ಟೊಂದು 5.5 ಕೋಟಿ ಸುಮ್ಮನೆ ಕೊಟ್ಬಿಟ್ಟಿರೋದಲ್ಲ, ಅದು ಕೊಟ್ಬಿಟ್ಟು ಆಡಿಸ್ಲೇಬೇಕು. ಅದಾದಮೇಲೆ 10ನೇ ನಂಬರ್ ಭುವನೇಶ್ವರ್ ಕುಮಾರು. ಆಮೇಲೆ 11ನೇದು ಜೇಕಬ್ ಡಫಿನೂ ಒಳ್ಳೆ ಏನು ಹೈಟು, ಸರಿಗೆ ಬಂದು ಹಿಡ್ದ ಡೆಕ್ಕು, ಸರಿಗೆ ಆಡ್ತಾರೆ, ಚಾನ್ಸಸ್ ಇದೆ. ಅವ್ರನ್ನ ಆಡಿಸ್ಬಿಟ್ರೆ ಡಫಿ ಹೇಸಲ್ವುಡ್ ಬಂದಾಗ ಅವ್ರ ಜಾಗ ಖಾಲಿ ಮಾಡಿಕೊಡ್ಬೇಕು. ಈ ಕಡೆ ಬೆತ್ತಲ್ಲು ಕೊಹ್ಲಿನೇ ಆಡಬೇಕು. ಇಲ್ಲ ನಿಮ್ಗೆ ಒಂದೊಂದು ಗೇಮ್ ಯಾವಾಗಾದ್ರು ಚೇಂಜಸ್ ಮಾಡಬೇಕು ಅಂತಂದರೆ ಡಫಿನ್ ತೆಗೆದುಬಿಟ್ಟು ರಸಿಕ್ ಸಲಾಮ್ದಾರ ಆಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು ವಿರಾಟ್ ಕೊಹ್ಲಿ ನಂಬರ್ 3 ಏನಾದ್ರು ಆಡ್ಸೋಕ್ಕಾಗುತ್ತೆ ನೋಡ್ಕೊಂಡು ಸಾಲ್ಟು ಬೆತ್ತಲ್ ಎಷ್ಟಾರು ಹೊಡೀರಿ ಗುರು ನೀವು ಅಂತ ಬಿಟ್ಬಿಟ್ಟು ಚೆನ್ನಾಗಿ ಚಚ್ತಾ ಇರೋದು ಸಾಲ್ಟು ಬೆತ್ತಲ್ಲು. ಆಮೇಲೆ ಕೊಹ್ಲಿ ಬಂದು ಆಮೇಲೆ DDP ರಜತ್ ಪತಿದಾರ. ಅಂದರೆ ಬ್ಯಾಟಿಂಗು ಪವರ್ ಹೌಸಲ್ಲ, ಇದು ಬೇರೆ ಥರ ಹೌಸ್ ಆಗ್ಬಿಡುತ್ತೆ, ಹಂಗಿರುತ್ತೆ. ಬೌಲಿಂಗ್ ಹಂಗೆ ಮ್ಯಾನೇಜ್ ಮಾಡಿಕೊಂಡು ರಸಿಕ್ ಸಲಾಮ್ದಾರು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇನ್ಎಕ್ಸ್ಪೀರಿಯನ್ಸಲ್ಲಿ ಒಂದು 10-15 ರನ್ ಎಕ್ಸ್ಟ್ರಾ ಹೋದ್ರೂ ಇಲ್ಲಿ ಬ್ಯಾಟಿಂಗಲ್ಲಿ 25-30 ರನ್ ಎಕ್ಸ್ಟ್ರಾನೇ ಹೊಡಿಬೋದು ಅನ್ನೋ ಒಂದು ಧೈರ್ಯದ ಮೇಲೆ ಹೋಗಬೇಕು. ಈ ಥರ ಎಲ್ಲ ಡಿಸಿಷನ್ಸು ಮಾಡ್ತಾರೆ, ಯೋಚನೆ ಮಾಡೇ ಇರ್ತಾರೆ.
ಸೂಪರಾಗಂತೂ ಕಾಣಿಸುತ್ತೆ ಟೀಮು. ನಿಮಗೆಲ್ಲ ಏನಿರ್ಬೋದು ಟೀಮ್ ಅಂತ ಹೇಳಿ. ನಾಳೆ ಲೆಕ್ಕದಲ್ಲಿ ನನಗೆ ಗೊತ್ತಿರೋಂಗೆ ನಾನು ಆಗಲೇ ಫಸ್ಟ್ ಹೇಳ್ದಂಗೆ ಬೆತಲ್ಲು ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಅನಿಸುತ್ತೆ ನಾಳೆ ಮ್ಯಾಚಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಆದಮೇಲೆ ತಕ್ಷಣ ವಿಡಿಯೋ ಮಾಡಿ ರಿವ್ಯೂ ಮಾಡ್ತೀನ ಅಥವಾ ಮುಂದಿನ ಸಂಡೇ ಇದೆ ಹೆಂಗೋ ಬೆಳಗ್ಗೆ ಎದ್ಬಿಟ್ಟು ಮಾಡ್ತೀನಿ ಅನ್ನೋದನ್ನ ನೋಡ್ತೀನಿ. ಆದಷ್ಟು ಅವತ್ತೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ನೋಡ್ತಾಯಿರಿ. ಇದಾದಮೇಲೆ ಆಕ್ಷನ್ ಸ್ಟ್ರಾಟಜಿ ಸೂಪರಾಗಿ ವರ್ಕ್ ಮಾಡಿದ್ದಾರೆ. ಅದೆಲ್ಲ ವಿಡಿಯೋಸ್ RCB ಅವರು ರಿಲೀಸ್ ಮಾಡಿದ್ರು, ಸೂಪರಾಗಿದೆ. ಎಲ್ಲರೂ ಆದರೆ ಅದನ್ನು ಕೂಡ ನೋಡಿ. ತುಂಬ ಸ್ಟ್ರಾಟಜಿ ಹಾಕಿಬಿಟ್ಟು ಇವ್ರನ್ನೆಲ್ಲ ತೊಗೊಂಡಿರೋದು. ಮಂಗೇಶ್ ಯಾದವ್, ಜೇಕಬ್ ಡಫಿ ಇವ್ರನ್ನೆಲ್ಲ ಭಾಳ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಅಫ್ಕೋರ್ಸ್ ಸುಯಶ್ ಹಾಕ್ಕೊತಾರೆ, DDP ಆಚೆ ಕೂತ್ಕೋತಾರೆ, ಸುಯಶ್ ಬರುತ್ತೆ. ಸೊ ಇದು ನಮ್ಮ ಪರಿಸ್ಥಿತಿ. ನಾಳೆ ಮ್ಯಾಚ್ದು ಬ್ಯಾಟಿಂಗ್ ಧಮಾಕ ಇದ್ದೇ ಇರುತ್ತೆ ಅನ್ನೋದು ನನ್ನ ಲೆಕ್ಕ. ಯಾಕಂದರೆ SRH ಏನು ಗುರು ಅವರು, ಇಶಾನ್ ಕಿಶನ್ನು, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ಡು ಹೆಸರುಗಳು ಕೇಳಿದ್ರೆ ಒಂಥರ ಅಯ್ಯೋ ಸಾಕು ಗುರು ಅಂತ ಒಳ್ಳೆ ಭಯ ಓಡೋಣ ಅನ್ನೋ ಥರ ಇದೆ. ಆ ಥರ ಬ್ಯಾಟಿಂಗು ಎಲ್ಲ ಮ್ಯಾಚ್ಗಳು ಈ ಸೀಸನಲ್ಲಿ ನನಗೆ ಗೊತ್ತಿರೋಂಗೆ 250 ಮಿನಿಮಮ್ ಹೊಡಿಲೇಬೇಕು ಅನ್ನೋದು ಅನಿಸುತ್ತೆ. ಯಾಕಂದರೆ ಎಲ್ಲರೂ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಹೇಗಾಗುತ್ತೋ ಏನೋ ಗೊತ್ತಿಲ್ಲ. 250 ರನ್ ಹೊಡೆದ್ರೆ ಏನೋ ಚಾನ್ಸು ಅನ್ನೋ ಥರನೇ ಧೈರ್ಯ ಅನ್ಬೇಕು. ಯಾಕಂದರೆ ಹೋಯ್ತು ಆಗಿನ ಕಾಲ ಎಲ್ಲ 180, 200 ಎಲ್ಲ ಹೊಡೆದು ಡಿಫೆಂಡ್ ಮಾಡೋದೆಲ್ಲ ಹೋಯ್ತು ಅನಿಸುತ್ತೆ. 230 ಮೇಲಿದ್ರೆ ಏನಾದ್ರು ಮಾತಾಡಿದ್ರು, ಇಲ್ಲ ಅಂದರೆ ಸುಮ್ಮನೆ ಇರೋ ಅನ್ನೋ ಥರ ಹಂಗಿದೆ. ಇನ್ನೊಂದು ಇಂಪಾರ್ಟೆಂಟು ವಿಷಯ ನಾನು ಗಮನಿಸಿದ್ದೇನು ಅಂತಂದರೆ, ಟೀಮ್ ಮ್ಯಾನೇಜ್ಮೆಂಟ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ರು RCB ಅವರು, ಭಾಳ ಒಂಥರ ಎಮೋಷ್ನಲ್ ಮತ್ತು ಒಂದು ಒಳ್ಳೆ ಗುಡ್ ಜೆಸ್ಚರ್ ಅನ್ನಿಸ್ತು. ಏನಂದರೆ ಹೋದ ವರ್ಷ ಆಗಿದ್ದು ಒಂದು ಅನಾಹುತ, ಮ್ಯಾಚ್ ಕಳೆದಿದ್ದು, ಮ್ಯಾಚ್ ಫೈನಲ್ಸ್ ಆದ ನೆಕ್ಸ್ಟ್ ಡೇನೇ ಆಗಿದ್ದು 11 ಜನರ ಜೀವ ಕಳ್ಕೊಂಡಂಥ ಒಂದು ಪರಿಸ್ಥಿತಿ. ಆ 11 ಜನರ ನೆನಪು ಹಾಗೂ ಅವರ ಒಂದು ಮೆಮೊರಿನಲ್ಲಿ 11 ಸೀಟ್ಗಳನ್ನು ಖಾಲಿ ಬಿಡ್ತೀವಿ P1 ಸ್ಟ್ಯಾಂಡಲ್ಲಿ. ಅದು ಯಾವಾಗಲೂ ಹಾಗೇ ಇರುತ್ತೆ. ಅವರ ಒಂದು ನೆನಪಿನಲ್ಲಿ ಅದು ಹಾಗೇ ಇರಲಿ ಅಂದರು. ತುಂಬ ಒಂಥರ ಎಮೋಷ್ನಲ್ ಅನ್ನಿಸ್ತು. ಪಾಪ ಹೇಗೆ ಅನಿಸಿರುತ್ತೆ ಅವ್ರ ಫ್ಯಾಮಿಲಿ, ಇವ್ರಿಗೆಲ್ಲ ಫ್ಯಾನ್ಸ್ಗೋಸ್ಕರ ಅಂತ. ಆದರೆ ಒಳ್ಳೆ ಜೆಸ್ಚರ್. ಅಟ್ಲೀಸ್ಟ್ RCB ವಿಲ್ ನೆವರ್ ಫರ್ಗೆಟ್ ಆ್ಯಂಡ್ ದೇ ಕೇರ್ ಫಾರ್ ದೇರ್ ಫ್ಯಾನ್ಸ್ ಅನ್ನೋದನ್ನು ತೋರಿಸಿದ್ರು. ಭಾಳ ಒಂದು ಒಳ್ಳೆ ವಿಚಾರ. ಅದು ಬಿಟ್ಟರೆ ಜೊತೆಗೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಲ್ಲೆಲ್ಲ ಪ್ಲೇಯರ್ಸು, ಆವಾಗ ಬಂದು ಎಲ್ಲರೂ ನಂಬರ್ 11 ಜರ್ಸಿನೇ ಹಾಕ್ಕೊಂಡಿರ್ತಾರಂತೆ. ಅದು ಒಂದು ಒಳ್ಳೆಯ ವಿಚಾರ. ಆಮೇಲೆ ಬ್ಲ್ಯಾಕ್ ಬ್ಯಾಂಡ್ ಹಾಕ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬ್ಲ್ಯಾಕ್ ಬ್ಯಾಂಡ್ ಹಾಕ್ಕೊಂಡು ಆಡ್ತಾರಂತೆ. ತುಂಬ ಒಂದು ಒಳ್ಳೆಯ ಜೆಸ್ಚರ್ ಅನ್ನಿಸ್ತು. ಈ ವರ್ಷ ಯಾವ ಅನಾಹುತನೂ ಆಗದೆ ಇರೋ ಹಾಗೆ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಹುಷಾರಾಗಿ ಎಲ್ಲರೂ ಸ್ಟೇಡಿಯಮ್ಗೆ ಹೋಗೋರು ಹುಷಾರಾಗಿ ಹೋಗಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಆರಾಮ್ ಮನೇಲಿ ಎಲ್ಲ ಫ್ಯಾಮಿಲಿ ಜೊತೆ ನೋಡಿ. ಸೂಪರ್ ಮಜಾ ಅಂತೂ ಇರುತ್ತೆ. ನಾವಂತೂ ಎಂಜಾಯ್ ಮಾಡ್ತಾ ಇರೋಣ. ಹೀಗೆ ವಿಡಿಯೋ ಕೂಡ ನೋಡ್ತಾ ಇರಿ, ಪ್ರೋತ್ಸಾಹ ಮುಂದುವರಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ. ಮೋರ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಅಂತಂದರೆ ನನಗೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಖುಷಿ. ಸಿಗ್ತಾ ಇರೋಣ ಹೀಗೆ. ಬಾಯ್.